ಒಂದು ಕಡೆ ಖಡಕ್ ಆದಂತಹ ಒಂದಷ್ಟು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಕೇಂದ್ರ ಸರ್ಕಾರ. ಅದೆಲ್ಲದರ ನಡುವೆ ಪಾಕ್ ಪ್ರಜೆಗಳಿಗೆ 48 ಗಂಟೆಯಲ್ಲಿ ದೇಶ ತೊರೆಯೋದಕ್ಕೆ ಸೂಚನೆ ಕೂಡ ಕೊಡಲಾಗಿದೆ. ಆದ್ರೆ ಒಂದಷ್ಟು ಜನ ಇನ್ನೂ ಕೂಡ ಭಾರತದಲ್ಲೇ ಇದ್ದಾರೆ. ಅದು ನಮ್ಮ ಭಟ್ಕಳದಲ್ಲಿ 14 ಪಾಕ್ ಪ್ರಜೆಗಳು ಇನ್ನೂ ಕೂಡ ಗಡೀಪಾರಾಗಿಲ್ಲ. ಭಟ್ಕಳ ಮೂಲದ ವ್ಯಕ್ತಿಗಳನ್ನ ಈ ಮಹಿಳೆಯರು ಮದುವೆ ಆಗಿದ್ರು. ಭಟ್ಕಳದಲ್ಲೇ ನೆಲೆಸಿರುವ 10 ಮಂದಿ ಪಾಕಿಸ್ತಾನ ಮಹಿಳೆಯರು 48 ಗಂಟೆಯಲ್ಲಿ ಹೋಗಬೇಕು ನೀವು ನಿಮ್ ದೇಶಕ್ಕೆ ಅಂತ ಹೇಳಿತ್ತು ಭಾರತ. ಆದ್ರೆ ಇನ್ನೂ ಹೋಗಿಲ್ಲ, ಇವರು ಇಲ್ಲೇ ಇದ್ದಾರೆ. 2 ವರ್ಷಕ್ಕೊಮ್ಮೆ ವೀಸಾ ನವೀಕರಿಸ್ತಾ ಇರುವಂತಹ ಪಾಕಿಸ್ತಾನ ಪ್ರಜೆಗಳು ದೀರ್ಘಾವಧಿ ವೀಸಾ ಇರೋದ್ರಿಂದ ಭಟ್ಕಳದಲ್ಲೇ ವಾಸ. ಸರ್ಕಾರದ ಯಾವುದೇ ಸೂಚನೆ ಬಾರದ ಹಿನ್ನೆಲೆ ನಾವು ವಾಸ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಆದ್ರೆ ಇದೇ ವಿಚಾರಕ್ಕೆ ಈಗ ಅಮಿತ್ ಶಾ ಅವರು ಏನು ಆಯಾ ಸಿಎಂಗಳ ಜೊತೆಗೆ, ರಾಜ್ಯಗಳ ಸಿಎಂ ಜೊತೆಗೆ ಮೀಟಿಂಗ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರಲ್ಲ, ಇದೇ ವಿಚಾರಕ್ಕೇನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉದಯ್ ಬರ್ಗಿ. ಉದಯ್, ಒಂದ್ ಕಡೆ 48 ಗಂಟೆಯಲ್ಲಿ ದೇಶ ತೊರೆಬೇಕು ಅಂತ ಆದೇಶ ಕೊಡ್ಲಾಗಿದೆ. ಆದ್ರೆ ಭಟ್ಕಳದಲ್ಲಿ ಪಾಕಿಸ್ತಾನ ಮಹಿಳೆಯರು ಇನ್ನೂ ಕೂಡ ಇದ್ದಾರೆ. ಯಾಕೆ ಸ್ಥಳೀಯರು ಅವರಿಗೆ ಮಾಹಿತಿ ಕೊಟ್ಟಿಲ್ವಾ? ಸಂಬಂಧಪಟ್ಟಂತ ಅಧಿಕಾರಿಗಳಿಂದ ಮಾಹಿತಿ ಹೋಗಿಲ್ವಾ? ಅವ್ರು ಏನ್ ಹೇಳ್ತಾ ಇದ್ದಾರೆ, ಏನ್ ಉತ್ತರ ಕೊಡ್ತಾ ಇದ್ದಾರೆ ಹೋಗಿ ಅಂತ ಹೇಳಿದ್ರೆ? ಪೂರ್ಣಿಮಾ, ಏನು ಅಹಮದಾಬಾದ್ ನಲ್ಲಿ ಹಿಂದೂಗಳ ನರಮೇಧ ನಡೆದಿತ್ತು. ಇದರ ನಂತರದಲ್ಲಿ 48 ಗಂಟೆಯಲ್ಲಿ ಭಾರತದಲ್ಲಿರ್ತಕ್ಕಂಥ ಪಾಕಿಸ್ತಾನಿಗರಿಗೆ ತೆರಳಬೇಕು ಗಡುವನ್ನು ಕೂಡ ಕೊಡಲಾಗಿತ್ತು. ಆದ್ರೆ ಕಳೆದ 10 ವರ್ಷಗಳಿಂದ ಏನು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಸುಮಾರು 14 ಜನ ಮಹಿಳೆಯರು ವಾಸವಾಗಿದ್ರು. ಅಂದ್ರೆ ಪಾಕಿಸ್ತಾನದ ಮಹಿಳೆಯರು ಭಟ್ಕಳದಲ್ಲಿರ್ತಕ್ಕಂಥ ಪುರುಷರನ್ನ ವಿವಾಹವಾಗಿ ಅವರು ಭಟ್ಕಳದಲ್ಲೇ ನಿಲ್ಲಿಸಿದ್ದಾರೆ. ಆದ್ರೆ ಈಗ ಅವರಿಗೆ 4 ಮಕ್ಕಳು ಕೂಡ ಆಗಿರುವಂತದ್ದು. ಹೀಗಾಗಿ ಒಟ್ಟು 14 ಮಂದಿಯನ್ನ ಈಗಾಗಲೇ ಪಾಯಿಂಟ್ ಔಟ್ ಅನ್ನು ಕೂಡ ಮಾಡಲಾಗಿದೆ. ಪಾಕಿಸ್ತಾನದವರು ಅನ್ನುವಂಥದ್ದು ಈಗ ಪ್ರತಿ 2 ವರ್ಷಕ್ಕೊಮ್ಮೆ ಕೂಡ ಅವರ ವೀಸಾ ಕೂಡ ಏನು ನವೀಕರಣ ಆಗ್ತಾ ಇದೆ. ಇನ್ನು ಕೇಂದ್ರ ಸರ್ಕಾರಕ್ಕೆ ಕೂಡ ಅವರು ಇಲ್ಲಿಯ ಪ್ರಜಾಪ್ರಭುತ್ವಕ್ಕಾಗಿ ಪತ್ರವನ್ನು ಕೂಡ ಸಾಕಷ್ಟು ಬಾರಿ ಬರೆದಿದ್ರು. ಆದ್ರೆ ಅವರಿಗೆ ಯಾವುದೇ ಕೂಡ ಇಲ್ಲಿ ಇದನ್ನು ಸಿಕ್ಕಿಲ್ಲ. ಹೀಗಾಗಿ ಅವರು ಇಲ್ಲಿ ಕೂಡ ನೆಲೆಸಿದ್ದಾರೆ. ಏನು ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರ್ತಕ್ಕಂತಹ ಎಂ ನಾರಾಯಣ ಅವರು ಕೂಡ ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಪರಿಶೀಲನೆಗಳನ್ನ ಮಾಡಿ ಕೇಂದ್ರಕ್ಕೆ ಕೂಡ ಪತ್ರವನ್ನು ಬರೆದಿರುವಂತದ್ದು. ಪೂರ್ಣಿಮಾ, ತಮ್ಮೆಲ್ಲ ಮಾಹಿತಿಗಾಗಿ